ನಮ್ಮೆಲ್ಲರ ದಿನಚರಿ ಪ್ರಾರಂಭ ಆಗೋದು ಅನ್ನದಿಂದ. ಬೆಳಗಿನ ಉಪಹಾರದಿಂದ ರಾತ್ರಿ ಊಟದವರೆಗೂ ನಮ್ಮ ತಟ್ಟೆಯಲ್ಲಿರೋ ಪ್ರತಿಯೊಂದು ಕಾಳಿಗೂ ಒಂದು ಪ್ರಯಾಣ ಇದೆ. ಆ ಪ್ರಯಾಣ ಆರಂಭ ಆಗೋದು ರಾಗಿ, ಭತ್ತ, ಜೋಳ ಆ ಥರ ಎಲ್ಲ ಬೆಳಿತೀವಿ. ಮುಖ್ಯವಾಗಿ ನಮ್ಮದು ರೇಷ್ಮೆ ಮತ್ತು ಹೈನುಗಾರಿಕೆದೇ ಪ್ರಾಮುಖ್ಯತೆ ಜಾಸ್ತಿ ಇದೆ. ಇಲ್ಲ ನಮ್ಮ ತಾತರು ನಮ್ಮ ಅಪ್ಪರು ಮಾಡಿರೋ ಇದರಿಂದನೇ ನಾವು ಹಂಗೆ ಒಂಚೂರು ಆಲ್ಟರ್ನೇಟ್ ಮಾಡ್ಕೊಂಡಿದ್ದೀವಿ ಅಷ್ಟೇ. ಮಣ್ಣಿನ ಜೊತೆ ಮಾತನಾಡಿ ಪ್ರಕೃತಿಯನ್ನ ಗಮನಿಸಿ ಸಹನೆಯಿಂದ ಬೆಳೆಗಾಗಿ ಕಾಯುವ ರೈತನಿಂದ. ರೈತನ ಜೀವನ ಸುಲಭ ಅಲ್ಲ. ಯಾವ ಬೀಜ ಯಾವ ಮಣ್ಣಿಗೆ ಸೂಕ್ತ, ಯಾವ ಸಮಯದಲ್ಲಿ ಬಿತ್ತನೆ ಮಾಡಬೇಕು, ಎಷ್ಟು ನೀರು ಬೇಕು, ಯಾವಾಗ ಕಾಯಬೇಕು, ಇದೆಲ್ಲವೂ ರೈತನ ಗಮನ, ಅವಲೋಕನ ಮತ್ತು ಅನುಭವದ ಮೇಲೆ ನಿಂತಿದೆ. ರೈತ ಪ್ರತಿದಿನವೂ ಜೀವಂತ ವಿಜ್ಞಾನವನ್ನ ಅನುಸರಿಸ್ತಾ ಇರ್ತಾನೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಮ್ಮ ವಿಜ್ಞಾನವನ್ನು ಪಠ್ಯಪುಸ್ತಕಗಳಿಗೆ ಮಾತ್ರ ಸೀಮಿತಗೊಳಿಸ್ಬಿಟ್ಟಿದ್ದೀವಿ. ಆದರೆ ರೈತನ ಬದುಕು ಹೇಳೋ ಕಥೆನೇ ಬೇರೆ. ಅವನಿಗೆ ವಿಜ್ಞಾನ ಅಂದ್ರೆ ಬದುಕಿನ ಭಾಗ. ಅವನ ಹೊಲವೇ ಒಂದು ಪ್ರಯೋಗಾಲಯ. ಇದಕ್ಕೆ ನಾವು ಹೇಗೆ ರೆಡಿ ಮಾಡ್ತೀವಿ ಅಂದರೆ, ಬಾಳೆಹಣ್ಣು ಗೊನೆ ಇದೆ, ಅದನ್ನು ಕಟ್ ಮಾಡಾಕ್ತೀವಿ. ಮತ್ತು ಬೋರನ್ಗೋಸ್ಕರ ನಾವು ಏನು ಮಾಡ್ತೀವಿ, ಇದನ್ನು ತೊಗೊತೀವಿ, ಎಕ್ಕದ ಗಿಡಗಳು ಮತ್ತು ಎಲೆ ಹೂವನ್ನೆಲ್ಲ ತೆಗೆದು ಕಟ್ ಮಾಡಾಕ್ತೀವಿ. ಆ ಜೊತೆಗೆ ನೈಟ್ರೋಜನ್ಗೆ ಏನು ಮಾಡ್ತೀವಿ ಅಂದರೆ, ನಮ್ಮದೇ ನಾಟಿ ಕೋಳಿಗಳಿದೆ, ಆ ನಾಟಿ ಕೋಳಿ ಗೊಬ್ಬರನ ಅದನ್ನು ಹಾಕ್ತೀವಿ. ಅದನ್ನು ಒಂದು 10-15 ಡೇಸ್ ನೆನೆಸಿಟ್ರೆ ನಮ್ಮದೇ ಪ್ಯೂರ್ NPK ರೆಡಿ. ಪ್ರಯೋಗದಲ್ಲಿ ನಾವು ಇದೇ ಅರ್ಥವನ್ನ ಮಕ್ಕಳಿಗೆ ತಲುಪಿಸಲು ಪ್ರಯತ್ನಿಸ್ತೇವೆ. ವಿಜ್ಞಾನವು ಕೇವಲ ಪರೀಕ್ಷೆಗೆ ಓದುವ ವಿಷಯ ಆಗಬಾರ್ದು, ಅದು ಜೀವನವನ್ನ ಅರ್ಥ ಮಾಡಿಕೊಳ್ಳುವ ಸಾಧನವಾಗಬೇಕು ಎಂಬುದೇ ನಮ್ಮ ನಂಬಿಕೆ, ನಮ್ಮ ಕೆಲಸದ ಮೂಲ. ಮಕ್ಕಳಿಗೆ ಅನುಭವದ ಮೂಲಕ ಕಲಿಸೋದು, ಪ್ರಶ್ನೆ ಕೇಳಲು ಪ್ರೇರೇಪಿಸೋದು, ಸುತ್ತಲಿನ ಜಗತ್ತನ್ನ ಗಮನಿಸಲು ಉತ್ತೇಜಿಸುವುದು, ಇವೆಲ್ಲವೂ ರೈತನ ಜೀವನದಿಂದಲೇ ಪ್ರೇರಿತವಾದಂತಹ ಮೌಲ್ಯಗಳು. ಇಂದು ರೈತರ ದಿನ. ಇದು ನಮ್ಮ ಜೀವನದ ಅಡಿಪಾಯವನ್ನ ನೆನಪಿಸಿಕೊಳ್ಳುವಂಥ ದಿನ. ಪ್ರಯೋಗ ಕುಟುಂಬದಿಂದ ಎಲ್ಲ ರೈತರಿಗೂ ಹೃದಯಪೂರ್ವಕ ಶುಭಾಶಯಗಳು. ನಾನು ಇವಾಗಲೂ ಕೆಲಸ ಮಾಡ್ತಾ ಇದ್ದೇನೆ.